ಇರಲಿಲ್ಲ ಕೆಲವು ಟೈಮ್ಗಳೇನು, ಯಾಕಂದ್ರೆ ಸಿಚುವೇಶನ್ ಎಲ್ಲ ಟೈಮ್ಲು ಒಂದೇ ಇರಲ್ವಲ್ಲ ಸರ್. ಆವಾಗ ನನ್ನ ಹತ್ರ ದುಡ್ಡಿರಲ್ಲ. ಆವಾಗ ಏನು ಮಾಡಿಬಿಟ್ಟು ಒಂದಿನ ಅವ್ನಿಗೆ ಊಟ ಇಲ್ಲ, ನನಗೆ ಊಟ ಇಲ್ಲ. ಒಂದು ಸಿಚುವೇಶನ್ ಅರ್ಧ ಎಗ್ ರೈಸ್ ತಗೊಬಂದಿದ್ದು, ಅರ್ಧ ಇಬ್ಬರಿಂದ ಅರ್ಧ ಎಗ್ ರೈಸ್ ತಗೊಬಂದಿದ್ದು, ಅರ್ಧ ಎಗ್ ರೈಸ್ ಎಲ್ಲ ಅರ್ಧ ತಿಂದ್ವಿ. ಕಾಲು ಭಾಗ ಆಯ್ತು. ಹೊಟ್ಟೆ ತುಂಬ ಏನು ಮಾಡೋಕ್ಕಾಗ ತುಂಬಲ್ಲ ಅಂತ ಯಾರಿಗೆ ಹೇಳ್ಕೊತೀರಿ. ಯೋಗರಾಜ್ ಭಟ್ರು ಸಿಕ್ಕಿದಾದ್ಮೇಲೆ ಎಲೆ ನೀನು ಚೆನ್ನಾಗಿ ಮಾತಾಡ್ತೀಯ ಕಣೋ, ನಿಮ್ಮ ಮಂಡ್ಯ ಸೈಡಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡು, ನಾನು ಕಾಮಿಡಿ ಕಿಲಾಡಿಗೆ ಹೇಳಿದ್ದೀನಿ ಶರಣಯ್ಯನವ್ರಿಗೆ ಹೋಗ್ಬಿಡು ಅಂತೇಳಿ ಶರಣಯ್ಯನ ಹೋಗೋನ್ಸರಿ ಮೀಟ್ ಮಾಡಿ ಸ್ಟ್ರೈಟ್ ಇಬ್ಬರು ನನಗೆ ಬೈಕ್ ಹತ್ಕೊಂಡಿದ್ದೆ. ಅವನು ಪಾಪ ಅಲ್ಲಿಗೆ ಹೋಗೋಕೆ ಗೊತ್ತಿಲ್ಲ, ಯಾಕಂದರೆ ಬೆಂಗಳೂರು ನಾನು ಅಂದ್ಕೊಂಡಿರೋ ಪ್ರಕಾರ ಗಿಲ್ಲಿಗೆ ಇದುವರೆಗೂ ಸರಿಯಾಗಿ ಗೊತ್ತಿಲ್ಲ. ಓಕೆ. ಸೊ ಈಗ ಗಿಲ್ಲಿ ನಟ ಬಂದ ಮೇಲೆ, ಬೆಂಗಳೂರಿಗೆ ಬಂದ ಮೇಲೆ ಆಕ್ಚುಲಿ ಮನೆಯವ್ರನ್ನ ನಾವು ಇಂಟ್ರೂ ಮಾಡಿದಾಗ ಅವ್ರು ಏನು ಹೇಳಿದ್ರಪ್ಪ ಅಂದರೆ 1.5 ವರ್ಷ ನಾಪತ್ತಾಗ್ಬಿಟ್ಟಿದ್ರಂತೆ ಎಕ್ಸಾಮ್ ಎಲ್ಲ ಬರೆದು. ನಿಮ್ಮ ಹತ್ರ ಫಸ್ಟ್ ಬಂದಾಗ ಹೇಳ್ಬಿಟ್ರ ನಾನು ಊರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನಾನು ಈಗ ಏನಾದರೂ ಮಾಡಿ ಫೇಮಸ್ ಆಗಬೇಕು ಅಥವಾ ಕಲಾವಿದ ಆಗಬೇಕು ಆ ಥರ ಏನೋ ಬಂದು ಹೇಳ್ಕೊಂಡಿದ್ದುಂಟ? ನೀವು ಆಗಲೇ ಪರಿಚಯ ಆಯ್ತಾ, ಅದು ಅದಾದ್ಮೇಲೆ ಪರಿಚಯ ಆಗಿದೆ? ಇಲ್ಲ, ಅದೆಲ್ಲ ಆದ್ಮೇಲೆ ನನಗೆ ಪರಿಚಯ ಆಗಿರೋದು. ಅಕಸ್ಮಾತ್ ಅದನ್ನ ಬಿಟ್ಟರೆ ಮೊದಲೆಲ್ಲ ಚಪ್ಪಲಿ ಕಾನ್ಸೆಪ್ಟ್ ಮಾಡಿದ್ರಲ್ಲ, ಅದು ಮಾರ್ಗರೇಟ್ ರಾಮಾಚಾರ್ಯ ಅಂತ ಮಾಡಿದ್ದು, ಅದೆಲ್ಲ ಮಾಡಿದ್ದೆ ಸುಮಾರು ಮಾಡಿದ್ದೇನಾಗತ್ತಂದ್ರೆ ಅವ್ನ ಲೈಫಲ್ಲಿ ತುಂಬ ಸ್ಟ್ರಗಲ್ ಇತ್ತು ಒಳಗಡೆ. ಅದನ್ನು ಮಾಡಿದ್ರು ತುಂಬ ಸ್ಟ್ರಗಲ್ ಇದ್ದ ಅವನು. ನನಗೆ ಆ ಗಿಲ್ಲಿ ಹೆಂಗೆ ಪರಿಚಯ ಅದ ಅಂತ ಹೇಳ್ಬೇಕು ನಿಮ್ಗೆ. ಎಕ್ಸ್ಪೆಷಲಿ ಗಿಲ್ಲಿ ಪರಿಚಯ ಆಗಿದ್ದು ಹೆಂಗಪ್ಪ ಅಂದರೆ, ನನಗೆ ನವೀನ್ ಸಜ್ಜು ಇದ್ದಾರಲ್ಲ ಸಿಂಗರ್ ಸರ್, ಅವರೇ ನಮ್ಮಿಬ್ಬರಿಗೂ ಸೂತ್ರಧಾರಿ. ನಮ್ಮಿಬ್ಬರು ಪರಿಚಯ ಮೂಲಕನೇ ನವೀನ್ ಸಜ್ಜು ಸರ್. ಅವ್ರದ್ದೊಂದು ಲೋ ನವೀನ್ ಅಂತ ಹೇಳ್ಬಿಟ್ಟು ಒಂದು ಸಬ್ಜೆಕ್ಟ್ ನಡೀತಾ ಇತ್ತು. ಆ ಲೋ ನವೀನ ಸಬ್ಜೆಕ್ಟ್ ಮಾಡಬೇಕಾದಾಗ ನನಗೆ ಇದಕ್ಕಿಂತ ಮುಂಚೆ ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಇದ್ದಾರಲ್ಲ, ಗೊತ್ತಾ ಡೈರೆಕ್ಟು ಕುಮಾರ್ ಅಂತ, ಈಗ ಐ ಲವ್ ಯು ಮುದ್ದು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡ್ತಿದ್ದಾರೆ. ಸೊ ಈ ಥರ ನೆಕ್ಸ್ಟ್ ಇನ್ನೇನು 7ನೇ ತಾರೀಕು ರಿಲೀಸ್ ಅದು. ಅವರು ಒಂದು ಶೂಟಿಂಗ್ ಮಾಡಬೇಕಾದಾಗ ನನ್ನ ಮಡಿಕೇರಿ ಕರ್ಕೋಗಿದ್ರು ಆ ಸಿನಿಮಾದಲ್ಲಿ ಕೆಲಸ ಮಾಡೋಕೆ. ಆವಾಗ ನವೀನ್ ಸಜ್ಜು ನನಗೆ ಸ್ವಲ್ಪ ಪರಿಚಯ ಆದರು. ಅವಾಗಾಗಿ ನನ್ನ ಒಂದು ಆಕ್ಟಿವಿಟೀಸು ಮತ್ತು ನಾನು ಮಾತಾಡೋ ಶೈಲಿ ಎಲ್ಲ ನೋಡ್ಬಿಟ್ಟು ಬನ್ನಿ ಸರ್ ಇಲ್ಲಿ ಅಂತ ಕರೆದ್ಬಿಟ್ಟು, ಸರ್ ಈ ಸಿನಿಮಾ ಮುಗಿದ್ಮೇಲೆ ಬೇರೆ ಏನು ಕೆಲಸ ಮಾಡ್ತಿದ್ದೀರಿ ನೀವು ಅಂತ ಕೇಳಿದ್ರೆ, ಹಿಂಗೆ ಮಾಡ್ತಾ ಇದ್ದೀನಿ ಸರ್ ಅಂತೆಲ್ಲ ಹೇಳಿದೆ. ನಾನು ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಟೈಮು, ನೀವು ಸ್ವಲ್ಪ ಡೈಲಾಗ್ ಬರ್ಬೋದು ಫ್ರೀ ಆಗಿದ್ದಾಗ ಅಂತಂದರು. ಸರಿ ಸರ್ ಅಂತ ಹೇಳ್ಬಿಟ್ಟು ಓದೆ. ಆಗ ಸ್ಕ್ರಿಪ್ಟ್ ಎಲ್ಲ ನಡೀತಿತ್ತು, ಆ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಡೈಲಾಗ್ ಎಲ್ಲ ಮಾಡ್ತಾಯಿದ್ದೆ. ಸರ್ ಇದು ಸ್ವಲ್ಪ ಮಂಡ್ಯಸ್ಲಾಗಿದೆ, ಇದು ಆ ಕಡೆ ಇರೋರು ಯಾರು ಸಕ್ಕತ್ತ ಮಾತಾಡೋರು ಬೇಕಲ್ಲ ಸರ್ ಅಂತಂದೆ ನಾನು. ಹೌದಾ, ಒಂದು ಕೆಲಸ ಮಾಡಿ ಯೂಟ್ಯೂಬಲ್ಲೆಲ್ಲ ಒಂದು ಹುಡುಗ ಮಾಡ್ತಾನೆ ಕಣ್ರಿ, ನೋಡಿದರೆ ನಿಮಗೆ ಗಿಲ್ಲಿ ನಟ ಅಂತ ಅಂದ್ಬಿಟ್ಟು. ನಾನು ಅವಾಗ ನೋಡಿದೆ, ಅವನ ಹೆಸರು ಗೊತ್ತಿರಲಿಲ್ಲ ನನಗೆ, ಗಿಲ್ಲಿ ನಟ ಮನುಷ್ಯ ನೋಡಿದ್ರಿ? ನೋಡಿ ಅಂದ. ಇಲ್ಲ ಸರ್ ನೋಡಿಲ್ಲ, ಈ ವಿಡಿಯೋ ನೋಡಿಲ್ವ ಅಂತ ಹೇಳಿ ತೋರಿಸ್ತಾ ಅಲ್ಲಿ ಸ್ಟಾರ್ಟ್ ಆಗ್ಬಿಡ್ತು. ಟಿಕ್ ಟಾಕ್ ಟೀಟೆಗಳು ಅಂತ ಒಂದು ಮಾಡಿದ್ದ ಅವನು, ಸಿಂಗಲ್ ಟೇಕಲ್ಲಿ ಮಸ್ಕೊಂಡು. ಸರ್ ಹೌದಾ, ಕರೆಸಿ ಸರ್ ಇವ್ರನ್ನ ಅಂತಂದೆ. ಫಸ್ಟು ನನ್ನ ಈಗಲೂ ನೆನಪಾಗುತ್ತೆ, ಮಚ್ಚಿಡ್ಕೊಂಡು ಓಡಾಡ್ತಿರ್ತಾರೆ. ಹೌದೌದು, ಪುಟ್ಮಲ್ಲಿ ಬುಡಲೆ ನಾನೇ ಎಷ್ಟು ಸರಿ ನಗ್ತಾ ಇದ್ದೆ, ನಾನೇ ಕಮೆಂಟ್ ಹಾಕ್ತೆ, ಯಾವುದೋ ಇದು ಮಾಸ್ಟರ್ ಪೀಸ್ ಆಗುತ್ತಪ್ಪ ಇದು ಫ್ಯೂಚರಲ್ಲಿ ಅಂತ ನಾನೇ ಕಮೆಂಟ್ ಮಾಡಿದೆ. ಆವಾಗ ಸರಿ ಕರೆಸಿ ಸರ್ ಅಂತಂದೆ. ಕರೆಸ್ತಾ ಅಲ್ಲಿಗೆ ಬಂದಾದ್ಮೇಲೆ ಅವನು ನಂದು ಮುಖಾಮುಖಿ ಫಸ್ಟ್ ಭೇಟಿ ಅಲ್ಲೇ. ಆಗ ಆಯ ಅಂತ ಪರಿಚಯ ಆದ್ವಿ. ಅವನು ಬಂದಾಗ ಸೈಲೆಂಟಾಗಿ ಕೂತ್ಕೊತಾ ಇದ್ದ. ಎಕ್ಸ್ಪೆಷಲಿ ಹಿಂಗೆ ಮಾತಾಡ್ತಾ ಯಾಕಂದರೆ ಯಾವುದೋ ಒಂದು ಹೊಸ ಟೀಮ್ಗೆ ಹೋಗ್ಬೇಕಾದಾಗ ಇಮಿಡಿಯೇಟ್ ಚೆಕ್ ಅಂತ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ನನಗೂ ನವೀನ್ ಸಜ್ಜು ಸರ್ಗೂ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇತ್ತು. ಯಾಕಂದ್ರೆ ನಾವು ಆಲ್ರೆಡಿ ಒಂದು 30-35 ದಿನ ಶೂಟಿಂಗ್ ಮಾಡಿದ್ವಲ್ಲ, ಸ್ವಲ್ಪ ಫ್ರೆಂಡ್ಸ್ ಥರ ಇದ್ವಿ. ಅವ್ನು ಹೊಸ್ದಾಗಿ ಬಂದಾಗ ಸ್ವಲ್ಪ ಮಿಂಗಲ್ ಆಗಿರಲಿಲ್ಲ ಸ್ಟಾರ್ಟಿಂಗ್. ಆಮೇಲೆ ನನ್ನ ಜೊತೆ ಮಾತಾಡೋದು, ನನ್ನ ಜೊತೆಲಿ ಅಡುಗೆ ಮಾಡೋದು. ನವೀನ್ ಸಜ್ಜು ಸರ್ ಮನೆಯಲ್ಲೂ ನಾನು ಕಾಫಿ ಟೀ ಮಾಡೋದು, ಅಡುಗೆ ಮಾಡೋದು ಇದೆಲ್ಲ ಮಾಡ್ತಾಯಿದ್ವಿ ಫ್ರೀ ಆದಾಗ. ನನ್ನ ಜೊತೆ ಬೇಗ ಬೆರೆತ್ಬಿಟ್ಟ. ಎಲ್ಲೋ ಒಂದು ಕಡೆ ಸರ್ ನನಗೆ ಯಾಕೋ ನಿಮ್ಮದು ಮಾತಾಡೋ ಶೈಲಿ ಮತ್ತು ನೀವು ಅಂದರೆ ತುಂಬ ಇಷ್ಟ ಸರ್, ಓಪನ್ ಥರ ಇರ್ತೀರಿ ಅಂತ ಹೇಳ್ಬಿಟ್ಟು ಸ್ಟೈಲಾಗಿ. ಅದಾದಮೇಲೆ ನೆಕ್ಸ್ಟು ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೂತ್ಕೊಂಡು ಒಂದು ಸ್ವಲ್ಪ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾಡ್ತಾ ಯಾವುದೋ ಈ ಥರ ಡಿಸ್ಕಷನ್ ಮಾಡಿದಾಗ ಒಂದು ಡೈಲಾಗ್ ಬೇಕು, ಪಂಚಿಂಗ್ ಡೈಲಾಗ್ ಅಂತ ಹೇಳ್ಬಿಟ್ಟು ಯಾವುದೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆವಾಗ ಅದು ನಿಮಗೆ ಪಿವೋಟ್ಲಿ ಗೊತ್ತಾಗುತ್ತೆ. ಶಿವರಮಣ ಆ ಬಾಲು ಊರಲ್ಲೆಲ್ಲ ಹುಡುಕ್ತಾ ಇದ್ದಾನೆ ನಿಮ್ಮನ್ನ ಅಂತ ಹೇಳ್ತಾನೆ. ಯಾವ ಬಾಲು ಅಂತ ಕೇಳಿದಾಗ ಅವನು ಒಂದು ಡೈಲಾಗ್ ಹೇಳ್ಬಿಡ್ತಾನೆ, ಅವನು ಕೌಂಟ್ರ್ ಕೊಟ್ಬಿಡ್ತಾನೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗೋದು. ಅಂದರೆ ಅದು ನೀವು ಬರ್ದಿದ್ದಲ್ಲ, ಅವರಾಗೆ ಕೊಟ್ಟಿದ್ದು? ಇಲ್ಲ ನಾನೇ ಬರ್ದಿದ್ದೆ ಅದು. ಓಕೆ, ನಾನೇ ಬರ್ದಿದ್ದೆ ಅದನ್ನೆಲ್ಲ, ಆ ಡೈಲಾಗ. ಇನ್ನೂ ಸುಮಾರು ಡೈಲಾಗ್ ಬರೀತಾ ಇದ್ದೆ, ಪಂಚಿಂಗ್ ಡೈಲಾಗು. ಅದು ಬರೆದಾಗ ಆ ಡೈಲಾಗು ವೈಬ್ರೇಷನ್ ಆಗ್ಬಿಡ್ತು ಕರ್ನಾಟಕದಲ್ಲಿ, ಸಿಕ್ಕಾಪಟ್ಟೆ ಫೇಮಸ್ ಆಗಿ ಎಲ್ಲ ಬರೀ ಡೈಲಾಗ್ ಒಂದ್ಸಲ ಹೇಳ್ಬಿಡಿ. ಅದೇ ಇಷ್ಟೊತ್ತು ಹಿಂಗೆ ಹೇಳೋದು. ಅದು ಡೈಲಾಗ್ ನಾರ್ಮಲ್ ಡೈಲಾಗ್ ಅಂತ ಹೇಳಿದ್ರೆ, ಶಿವರಮಣ ಅಂತ ಕೇಳ್ತೇನೆ. ಅದು ಏನ್ಲಾ ಅಂತ ನನ್ನ ವಯಸ್ಸೇ, ಅದು ನಾನೇ ಹೊತ್ತು ಮಾತಾಡಿರೋದು. ಏನ್ಲಾ ಅಂತ ಕೇಳ್ತೇನೆ. ಓ ನೀನು ಇಲ್ಲಿದೆಯಾ, ಅದು ಆ ಬಾಲು ನಿನ್ನನ್ನು ಊರಲ್ಲೆಲ್ಲ ಹುಡುಕ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಯಾವ ಬಾಲು ಅಂತ ಕೇಳ್ತೀನಿ ನಾನು. ಅವನು ಇದಕ್ಕೆ ಲೌಡಕ್ಕೆ ಬಾಲು ಅಂತ ಹೇಳ್ಬಿಡ್ತಾನೆ. ನಮಗೆ ಆ ಡೈಲಾಗ್ ಬರ್ದಿದ್ದು ಓಕೆ, ಆ ಡೈಲಾಗ್ ಕೇಳಿದ್ದು ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಜನರ ರಿಯಾಕ್ಷನ್ ಹೆಂಗಿರುತ್ತಪ್ಪ ಇದು ಅಂತ ನಾವು ಭಯ. ಯಾಕೆಂದ್ರೆ ಯಾವ ಥರ ತಗೋತಾರೆ, ಬರೆದು ಬಿಟ್ಟಿದ್ದೀವಲ್ಲ, ಹೇಳ್ಬಿಟ್ಟಿದ್ದೀವಲ್ಲ, ಹೆಂಗಪ್ಪ ಏನು ಕತೆ ಅಂತ. ಆಮೇಲೆ ನೆಕ್ಸ್ಟ್ ಅದು ಫುಲ್ಲು ವೈರಲ್ ಆಗಿಬಿಡ್ತು. ಆವಾಗ ಸ್ವಲ್ಪ ಸಮಾಧಾನ ಆಯಿತು, ಪರವಾಗಿಲ್ಲಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅದಾದ್ಮೇಲೆ ಪಿವೋಟ್ ಆದಮೇಲೆ ಇಮಿಡಿಯೇಟ್ ನಲ್ಲಿ ಮುಳೆ ಮಾಡಿದ್ವಿ. ಆ ಪಿವೋಟಲ್ಲೂ ಸಖತ್ತಾಗಿತ್ತು ಕ್ಯಾರೆಕ್ಟ್ರು. ಯಾಕಂದ್ರೆ ಅವನು ಕುಡಿದ್ಬಿಟ್ಟು ಅವ್ರ ಮನೆಗೆ ಹೋಗಿರಲ್ಲ, ಬೇರೆಯವ್ರ ಮನೆಗೆ ಹೋಗ್ತಾ ಇರ್ತಾನೆ. ನಾನೇನು ನೋಡ್ಬಿಟ್ಟಿರ್ತೀನಿ, ನಾನು ಫ್ರೆಂಡ್ಸ್. ಆ ಕ್ಯಾರೆಕ್ಟ್ರಲ್ಲಿ ನೋಡ್ಬಿಟ್ಟು ಅವ್ನ ಮನೇಲಿ ನಾನೇ ಇರ್ತೀನಿ.
ಆವಾಗ ಅವ್ನು ಬಂದ್ಬಿಡ್ತಾನೆ, ಅಯ್ಯೋ ಏನಪ್ಪ ಕರಿಮಾದವ್ರ ಕಾರಣ ನೀನೇನು ಇಲ್ಲಿ ಅಂತ ಕೇಳ್ತಾನೆ. ಸಾರಿ ಮಿಸ್ ಆಗಿ ನಾನು ನಿನ್ನ ಮನೆಗೆ ಬಂದ್ಬಿಟ್ಟಿದ್ರಿ, ತಪ್ಪಾಯ್ತು ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಇದು ನಿಂದೇಕಲ್ಲ ಮನೆ ಅಂತ ಹೇಳ್ತೀನಿ. ಹೌದಾ, ಒಳಗಡೆ ನಾನು ನಡೀತಿದ್ದಾಳ ಅಂತ ಕೇಳ್ತಾನೆ. ಇದ್ದಾಳೆ. ಅವಾಗ ಏನೋ ಮಿಕ್ಸಿ ಕೆಟ್ಟೋಗಿತ್ತಂತೆ, ಅದಕ್ಕೆ ನಾನು ಬಂದು ರಿಪೇರಿ ಮಾಡ್ತಾ ಇದ್ದೆ. ಮಿಕ್ಸಿ ಚೆನ್ನಾಗಿ ನೋಡುತ್ತೆ ಈಗ. ಈ ಥರದ್ದೆಲ್ಲ ಇತ್ತು. ಅದೆಲ್ಲ ಬರಿಬೇಕಾದ್ರೆ ನಮಗೆ ಖುಷಿ ಆಗ್ತಿತ್ತು ಸರ್. ಹಂಗೆ ಮಾಡ್ತಾಯಿದ್ವಿ. ಅದಾದಮೇಲೆ ಸಿಕ್ಕಾಪಟ್ಟೆ ಅವೆಲ್ಲ ಒಂದು ಸ್ವಲ್ಪ ಹೆಸರು ತಂದು ಕೊಡೋಕೆ ಸ್ಟಾರ್ಟ್ ಮಾಡ್ತು. ನಲ್ಲಿ ಮೂಳೆ ಸಿಕ್ಕಾಪಟ್ಟೆ ಹೆಸರು ತಂದು ಕೊಡು. ಓಕೆ, ಸೊ ಅದೆಲ್ಲ ಆದಮೇಲೆ ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ಆದಮೇಲೆ ಒಂದಿಷ್ಟು ಹೆಸರು ಬಂತು ಅವ್ರಿಗೆ. ಹೆಸರು ಬಂದ್ಬಿಟ್ಟು ಇದು ಟಿವಿ ಶೋನಲ್ಲೆಲ್ಲ ಭಾಗವಹಿಸಿದ್ರು. ಹೌದೌದು. ಸೊ ಅದಾದ್ಮೇಲೆ ಮತ್ತೆ ನಿಮ್ಮ ಅವ್ರ ಕಾಂಟ್ಯಾಕ್ಟ್ ಯಾವ ಥರ ಇತ್ತು? ಆವಾಗ ಹೆಂಗಿತ್ತು ಇವಾಗಲೂ ಹಂಗೆ ಇದೆ ಸರ್. ಯಾಕಂದರೆ ಇವನು ಮೀಡಿಯಾಗೆ ಹೋದ್ಮೇಲೆ ಫಸ್ಟ್ ಹೋಗಿದ್ದೆ ಕಾಮಿಡಿ ಕಿಲಾಡಿಗಳು. ಅವಾಗ ಅವನು ಮಾತಾಡ್ಕೊಂಡಿದ್ವಿ, ಸರ್ ಎಲ್ಲಿವರೆಗೂ ನಾವು ಶಾರ್ಟ್ ಮೂವೀಸೇ ಮಾಡೋದು ಸರ್, ಬೇರೆ ಕನಸೇ ಏನಿಲ್ವ ನಮಗೆ, ಬರೀ ಯೂಟ್ಯೂಬ್ಗೆ ಸೀಮಿತನ ನಾವು ಅಂತ. ಅವಾಗ ಏನೋ ಒಂದು ಮಾಡೋಣ ಅಂತ ಅನ್ನೋಷ್ಟರಲ್ಲಿ ಒಂದು ಸ್ವಲ್ಪ ಪರಿಚಯ ಆಗಿ ಯೋಗರಾಜ್ ಭಟ್ರು ಸಿಕ್ಕಿದ್ರು ಅವನಿಗೆ. ಯೋಗರಾಜ್ ಭಟ್ರು ಸಿಕ್ಕಿದಾದ್ಮೇಲೆ ನೀನು ಚೆನ್ನಾಗಿ ಮಾತಾಡ್ತೀಯ ಕಣೋ, ನಿಮ್ಮ ಮಂಡ್ಯ ಸೈಡಲ್ಲಿ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡು, ನಾನು ಕಾಮಿಡಿ ಕಿಲಾಡಿಗಳಿಗೆ ಹೇಳ್ತೀನಿ ಶರಣಯ್ಯನವ್ರಿಗೆ ಹೋಗ್ಬಿಡು ಅಂತೇಳಿ ಶರಣಯ್ಯನ ಹೋಗಿ ಒಂದ್ಸರಿ ಮೀಟ್ ಮಾಡಿ ಸ್ಟ್ರೈಟ್ ಇಬ್ಬರು ನಾನು ಬೈಕ್ ಹತ್ಕೊಂಡಿದ್ದೆ. ಅವನು ಪಾಪ ಅಲ್ಲಿಗೆ ಹೋಗೋಕೆ ಗೊತ್ತಿಲ್ಲ. ಯಾಕಂದರೆ ಬೆಂಗಳೂರು ನಾನು ಅಂದ್ಕೊಂಡಿರೋ ಪ್ರಕಾರ ಗಿಲ್ಲಿಗೆ ಇದುವರೆಗೂ ಸರಿಯಾಗಿ ಗೊತ್ತಿಲ್ಲ. ಓಕೆ, ಅವನಿಗೆ ಲಗ್ಗರಿ ಗೊತ್ತಿರ್ಬೋದು, ಇಲ್ಲ ನನ್ನ ರೂಮ್ ಗೊತ್ತಿರ್ಬೋದು. ಇದು ಹತ್ತತ್ರ ಇನ್ನು ಬೇರೆ ರೋಡ್ಗಳು ನಾನು ಬೆಂಗಳೂರು ಮೂಲೆ ಸುತ್ತಬಿಟ್ಟಿದ್ದೀನಿ ಬಿಡಿ. ಅವಾಗ ಎಲ್ಲಿ ಹೋದ್ರು ಇಮಿಡಿಯೇಟ್ ಫೋನ್ ಮಾಡ್ತೀವಿ, ಸರ್ ನನಗೆ ಗೊತ್ತಾಗಲ್ಲ ಬನ್ನಿ ಸರ್, ಈಜಾಕು ಎಲ್ಲಿ ಹೋಗ್ಬೇಕ್ರಿ ಅಂದರೆ ಅಬ್ಬಯ್ಯನೋಡು ಸ್ಟುಡಿಯೋ ಅಂತ ಅಲ್ಲಿಗೆ ಹೋಗೋಣ ನಡ್ರಿ ಅಂತ ಹೇಳಿದ್ರೆ ನಾನು ಕರ್ಕೋಗ್ಬಿಡ್ತಿದ್ದೆ. ನಾನೆಲ್ಲ ಓಡಾಡಿದ್ನಲ್ಲ ಗೊತ್ತಿತ್ತು ನನಗೆ. ಸರಿ ಆಯಿತು ಅಂತೇಳಿ ಕರ್ಕೋಗ್ಬಿಟ್ಟು ಇಮಿಡಿಯೇಟ್ ಕೂತ್ಕೊಂಡು ಅಪ್ಲಿಕೇಶನ್ ಇಬ್ಬರು ಕೊಟ್ಟರು. ನಾನು ಅಪ್ಲಿಕೇಶನ್ ಇಸ್ಕೊಳ್ಳೋಕೆ ಮುಂಚೆ ಆ ಕಡೆ ಫಸ್ಟಲ್ಲಿ ಟಿಫನ್ ಕೊಡ್ತಾಯಿದ್ರು. ಸರ್ ಫಸ್ಟು ಟಿಫನ್ ತಿನ್ಕೊಳ್ಳೋಣ ಮನೆ ಅಂದ್ರೆ ಬೈದ್ಬಿಟ್ರು ಸುಮ್ಮನಿರ್ರಿ ಅಂತ. ಬನ್ನಿ ಸರ್ ಇದು ನೋಡಿ ಸರ್ ಆಯ್ತಲ್ಲ, ಅನ್ನ ತಿಂದ್ರೆ ಯಾವ ಬೈತಾನೆ ಅಂತ ಹೇಳ್ಬಿಟ್ಟು ಅಲ್ಲೂ ಕಾಮಿಡಿ. ಅನ್ನ ತಿಂದ್ರೆ ಯಾರು ಸರ್ ಬೈತಾರೆ, ಕಣ್ಣು ಹಾಕ್ರೆ ಮಾತ್ರ ಬೈಯೋದು. ಬನ್ನಿ ಸರ್ ಅಂತೇಳಿ ಸೀದಾ ಒಳಗಡೆ ಕರ್ಕೊಂಡು ಫಸ್ಟ್ ಟಿಫನ್ ತಿನ್ಕೊಂಡ್ವಿ. ಟಿಫನ್ ತಿನ್ಕೊಂಡಾದ್ಮೇಲೆ ಯಾರೋ ಹೊಸ್ದಾಗಿ ಬಂದಿರೋರು ಅಂತಂದ್ರು. ಸರ್ ಇಬ್ಬರು ಕೈ ಎತ್ತಿದ್ವಿ. ಎಕ್ಸ್ಪೆಷಲಿ ಇಬ್ಬರು ಹೋಗ್ಬೇಕು ಕಾಮಿಡಿ ಕಿಲಾಡಿಗಳಿಗೆ ಅಂತ ಹೋಗಿದ್ವಿ ನಾವು. ಅದಾದ್ಮೇಲೆ ಅಪ್ಲಿಕೇಶನ್ ಕೊಟ್ಬಿಟ್ಟು ಅವ್ರಿಗೆ ಅಪ್ಲಿಕೇಶನ್ ಸರ್ ಇದೇನೋ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಬರೆದ್ಬಿಡಿ ಸರ್ ನೀವು ಅಂತ. ಫಸ್ಟ್ ನನ್ನ ಅಪ್ಲಿಕೇಶನ್ ಹಿಂಗೆ ಇಟ್ಬಿಟ್ಟು ಅವನ ಅಪ್ಲಿಕೇಶನ್ನೇ ಫಿಲ್ ಮಾಡಿದೆ. ಸರ್ ಇದ್ರಲ್ಲಿ ನಾನು ಒಳಗಡೆ ಹೋಗ್ತೀನೋ ಹೋಗಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ದೀನಿ ಸರ್, ನಾನು ನನ್ನದೇ ರೆಫರಲ್ ಕೊಟ್ಟಿದ್ದೀನಿ ನಿಮಗೆ, ನನ್ನ ಫೋನ್ ನಂಬರೇ ಕೊಟ್ಟಿದ್ದೆ ರೆಫರಲ್ಗೆ, 100% ನೀವು ವಿನ್ ಆಗ್ತೀರಾ ಸರ್ ಅಂತ. ಯಾರು ಹೇಳಿದ್ದು? ನಾನೇ. ಗಿಲ್ಲಿಗೆ 100% ನೀವು ಹೊಡೆದಿದ್ದಾರೆ ಇದರಲ್ಲಿ, 100% ವಿನ್ ಆಗ್ತೀರಾ ನೀವು ಹೋಗಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಬರ್ಕೊಟ್ಟೆ. ಬರೆದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ. ಆಮೇಲೆ ನಂದು ಹೋಗೋಣ ಅಂತ ಕೊಡೋಷ್ಟರಲ್ಲಿ ನನಗೆ ಹೊರಗಡೆ ಸ್ವಲ್ಪ ಕಮಿಟ್ಮೆಂಟ್ ಇತ್ತು ನನಗೆ ಊರ ಕಡೆ. ನಮ್ಮಪ್ಪ ಅವ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿಬಿಟ್ಟು ತಲೆಯೆಲ್ಲ ಇದಾಗ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ, ಹೋಗೋಕ್ಕಾಗಲಿಲ್ಲ ನಾನು. ಯಾಕಂದರೆ ಈಗ ನನ್ನ ಮನೆಗೆ ನಾನೇ ಆಸ್ತಿ ಆದಮೇಲೆ ನಾನು ಹೆಂಗೆ ಹೋಗಲಿ, ಜವಾಬ್ದಾರಿ ನನ್ನ ಮೇಲೆ ಇದೆಯಲ್ಲ. ಓಕೆ, ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಇಲ್ಲ ಸರ್ ನೀವು ಹೋಗಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಅವ್ನು ಸಬ್ಮಿಟ್ ಮಾಡಿಬಿಟ್ಟು ಇಮಿಡಿಯೇಟು ನೀನು ಸ್ಟೇಜ್ ಮೇಲೆ ಕರೆದು ಒಂದು ಸರಿ ರಿಹರ್ಸಲ್ ಮಾಡ್ತಾರಲ್ಲ, ಟೆಸ್ಟ್ ಮಾಡ್ತಾರಲ್ಲ ಸರ್, ಆ ಥರ ಮಾಡಿದ್ರು. ಒಂದೇ ಟೇಗಲ್ಲಿ ಓಕೆ ಆಗ್ಬಿಟ್ಟ. ಅದಕ್ಕಿಂತ ಮುಂಚೆ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಇತ್ತು. ಅವ್ನು ತಲೆಯಲ್ಲಿ ಗೊತ್ತಿತ್ತು ಆಲ್ರೆಡಿ, ಅವ್ನು ಸ್ವಲ್ಪ ಇತ್ತಲ್ಲ, ಅವ್ನು ಸ್ಟೇಜ್ ಮೇಲೆ ನಡಗಿಸ್ಬಿಟ್ಟ ಸ್ಟೇಜ್ನ. ನಾನು ಅಲ್ಲೇ ಕೂತ್ಕೊಂಡು ನನಗೆ ಒಂಥರ ತುಂಬ ಫೀಲ್ ಆಗ್ಬಿಡ್ತು. ಏನೋ ಒಂದು ವೇದಿಕೆ ಇತ್ತಪ್ಪ ಇವನಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ಒಳ್ಳೇದಾಗುತ್ತೆ ಬರ್ರಿ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಮಾಡ್ಬಿಟ್ಟು ಅಲ್ಲಿಂದ ಬಂದ್ವಿ ಸರ್. ನೀವು ಹೋಗುಬಾ ಫ್ರೆಂಡ್ ಥರ ಇದ್ರೆ ಯಾವ ಥರ ಆ್ಯಕ್ಚುಲಿ ಮಗ ಆ ಥರ ಮಾತಾಡ್ತಾ ಇದ್ರೆ ಯಾವ ಥರ? ಇಲ್ಲ ನಾನು ಇದುವರೆಗೆ ಆಗೈತೆ ನಾನು ಗಿಲ್ಲಿನ ಸುಮಾರು ಸರಿ ಬೈದಿದ್ದೀನಿ ಸರ್. ಅದನ್ನು ಟು ಬಿ ನಿಮ್ಮ ಹತ್ರ ಎಲ್ಲ ಹೇಳ್ಕೊತಿದ್ದೀನಿ. ಅವ್ರು ಇದುವರೆಗೂ ನನಗೆ ಒಂದು ಸರಿ ಬೈದಿಲ್ಲ. ಬಂದಿಲ್ಲ ಅಂದ್ರೆ ನಿಮ್ಮನ್ನ ಹೋಗಿ ಬನ್ನಿ ಸರ್ ನಾನು ರೆಸ್ಪೆಕ್ಟೇ ಕೊಟ್ಟೆ. ಸರ್ ಅಂತಾನೆ ನಾನು ಹೋಗ್ರಿ ಬನ್ನಿ ನಾನು ಸರಿ ಅಂತಾನೆ ಮಾತಾಡಿಸ್ತಿದ್ದೀನಿ. ಬಟ್ ಇವಾಗ ಕೂತ್ಕೊಂಡಾಗ ಅವ್ನು ಇಲ್ವಲ್ಲ, ಅದಕ್ಕೆ ಸುಮ್ಮನೆ ಹಂಗೆ ಮಾತಾಡ್ತೀನಿ ಅಷ್ಟೇ. ಇವಾಗ ಬರ್ರಿ ಹೋಗಿ ಅಂತಾನೆ ಮಾತಾಡೋದಿಲ್ಲ, ಸರ್ ಅಂತಾನೆ ಮಾತಾಡೋದು ನಾವು. ಈಗಲೂ ಅದೇ ರೆಸ್ಪೆಕ್ಟ್ ಇದೆ. ಬಟ್ ಇದುವರೆಗೂ ಆಗೈತೆ ನನಗೆ ಯಾವತ್ತು ಬೈದಿಲ್ಲ. ನಾನು ಕೆಲವು ಟೈಮ್ಗಳಲ್ಲಿ ಅವನೊಂಥರ ಚಿಕ್ಕ ಚೇಡ್ ಥರ ಆಡ್ಬಿಡೋನು, ಅವಾಗೆಲ್ಲ ನಾನು ಬೈದಿದ್ದೀನಿ. ನೀವು ಹಿಂಗಿರ್ಬಾರ್ದು ಹಂಗಿರ್ಬಾರ್ದು ಅಂತ ಹೇಳೋದು. ಆಮೇಲೆ ಏನು ಕಾಣಿಸುತ್ತೆ ಅದೇ ಬೇಕು ಅವನಿಗೆ. ಒಂದೊಳ್ಳೆ ಹೋಟ್ಲು ಸಿಕ್ಬಿಟ್ರ ಸರ್ ಊಟ ಮಾಡ್ಬಿಡೋಣ ಅಂತಾನೆ, ಇಲ್ಲ ಹಂಗೆ ಹೋಗಿ ತವಾ ಫ್ರೈ ಸಿಕ್ಬಿಡ್ತಾ ಸರ್ ಗಾಡಿ ಸೈಡ್ಗೆ ಹಾಕಿ, ಅಯ್ಯೋ ಹಾಕಿ ಸರ್ ಬ್ರೇಕ್ ನನ್ನ ಕೈಲಿದ್ದು ನಾನೇ ಹಾಕ್ಬಿಡ್ತಾ ಇದ್ದೆ, ನಿಮ್ಮ ಕಾಲಿದೆಯಲ್ಲ ಹಾಕೇನು. ನಾನು ಈ ಲಗೇರಿಗೆ ಹೋಗ್ಬೇಕಾದಾಗ ಅವ್ನು ರೂಮ್ಗೆ ಹೋಗ್ಬೇಕಾದಾಗ ಅಲ್ಲಿ ತವಾ ಫ್ರೈ ಮಾಡ್ತಾರೆ ಸರ್. ಎಕ್ಸ್ಪೆಷಲ್ ನನಗೂ ತಿನ್ಬೇಕು ಅಂತ ಆಸೆ, ಅವ್ನಿಗೆ ನನಗೆ ಜಾಸ್ತಿ. ಓಕೆ, ದುಡ್ಡು ಇರಬೇಕಲ್ಲ ಅಕೌಂಟಲ್ಲಿ. ಅದೇ ಮೇನ್. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸರಿ ಹಾಕಿ ಸರ್ ಒಂದಂತ ಹೇಳ್ಬಿಟ್ಟು ಹಾಕ್ಸ್ಬಿಡೋದು. ಒಂದು ಫೀಸ್ ತಗೊಂಡು ಅದಲ್ಲಿ ಇಬ್ಬಿಬ್ರು ತಿಂದಿದ್ದೀವಿ. ಓಕೆ, ನನ್ನ ಹತ್ರನೂ ದುಡ್ಡು ಇರಲಿಲ್ಲ ಕೆಲವು ಟೈಮ್ಗಳಿನ. ಯಾಕಂದ್ರೆ ಸಿಚುವೇಶನ್ ಎಲ್ಲ ಟೈಮ್ಲು ಒಂದೇ ಇರಲ್ವಲ್ಲ ಸರ್. ಆವಾಗ ನನ್ನ ಹತ್ರನೂ ದುಡ್ಡು ಇರಲ್ಲ. ಆವಾಗ ಏನು ಮಾಡಿಬಿಟ್ಟು ಒಂದಿನ ಅವ್ನಿಗೂ ಊಟ ಇಲ್ಲ ನನಗೂ ಊಟ ಇಲ್ಲ. ಒಂದು ಸಿಚುವೇಶನ್ಲಿ ಅರ್ಧ ಎಗ್ ರೈಸ್ ತೊಗೊಬಂದ್ವಿ. ಅರ್ಧನೇ ಎಗ್ ರೈಸ್ ತಗೊಬಂದಿದ್ದು. ಅರ್ಧ ಎಗ್ ರೈಸಲ್ಲಿ ಅರ್ಧ ತಿಂದ್ವಿ. ಕಾಲು ಭಾಗ ಆಯಿತು. ಹೊಟ್ಟೆ ತುಂಬ ಏನು ಮಾಡೋಕ್ಕಾಗತ್ತೆ, ತುಂಬಲ್ಲ ಅಂತ ಯಾರಿಗೆ ಹೇಳ್ಕೊತೀರಿ. ಈಗಲೂ ನಾನು ಸ್ಟಾರ್ಟಿಂಗ್ ಬರಬೇಕಾದ್ರೆ ನಿಮ್ಗೆ ಅದೆಲ್ಲ ಸುಮಾರು ವಿಷಯಗಳಿದೆ. ನಾವು ರೈಸ್ ತಗೊಬರಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು